ರಾಜ್ಯದ ಆಶೀರ್ವಾದಗಳು ಎಂಬುದರ ಬಗ್ಗೆ. ರಾಜ್ಯದ ಆಶೀರ್ವಾದಗಳು. ನಾವು ಪ್ರಸಂಗವನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ತಲೆಗಳನ್ನು ತಗ್ಗಿಸಿಕೊಂಡು ನಾವು ಪ್ರಾರ್ಥನೆ ಮಾಡಿಕೋಣ. ಪರಿಶುದ್ಧನು 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 ಅತಿ ಉನ್ನತವಾದ ಸ್ಥಾನದಲ್ಲಿ ವಾಸವಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನೀವು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತಾದ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಗತಿಸಿ ಹೋಗಿರ್ತಕ್ಕಂಥ ರಾತ್ರಿ ವೇಳೆಯಲ್ಲಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ನೂತನ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ನೂತನವಾಗಿರ್ತಕ್ಕಂಥ ದಿನದಲ್ಲಿ ನಮ್ಮೆಲ್ಲರನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಲ್ಪಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಾವೀಗ ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮನ ಮೂಲಕ ನನ್ನನ್ನು ಮತ್ತು ನಮ್ಮನ್ನು ತುಂಬಿಸು, ನಡೆಸು, ಬಲಪಡಿಸಬೇಕೆಂಬುದಕ್ಕೆ ಬೇಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ, ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ದಿವಸ ರಾಜ್ಯದ ಆಶೀರ್ವಾದಗಳು ಎಂಬುದಾಗಿ ನಾವು ನೋಡ್ತೇವೆ. ಇದಕ್ಕೆ ಸತ್ಯವೇದದ ವಾಕ್ಯದ ಧ್ಯಾನ ಈ ರೀತಿಯಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1-5 ವಚನಗಳನ್ನು ನಾವು ನೋಡ್ತಾ ಇದ್ದೇವೆ. ಮತ್ತಾಯ 5:1-5 ಇದರಲ್ಲಿ ನಾವು ಏನಂತಂದ್ರೆ ಒಂದು ರೀತಿಯಲ್ಲಿ ಪರಲೋಕದ ಆನಂದವನ್ನು ನಾವು ನೋಡುವಂತವರಾಗಿದ್ದೇವೆ. ಯೇಸು ಕ್ರಿಸ್ತನು ಇಲ್ಲಿಂದ ಅಂದ್ರೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ ಹಿಡಿದುಕೊಂಡು 7ನೇ ಅಧ್ಯಾಯ 29 ಕೊಟ್ಟಿರುವಂತ ಉಪದೇಶಕ್ಕೆ, ಹೇಳಿರುವಂತ ಉಪದೇಶಕ್ಕೆ ಪರ್ವತ ಪ್ರಸಂಗ ಎಂದು ಕರೆಯುತ್ತಾರೆ. ಯಾಕಂದ್ರೆ ಆತನು ಇದನ್ನು ಒಂದು ಪರ್ವತದ ಮೇಲೆ ಕುಳಿತುಕೊಂಡು ಮಾಡಿದ್ದಾನೆ. ಇದಕ್ಕಿಂತ ಮುಂಚೆ ಪರಲೋಕ ರಾಜ್ಯ ಹತ್ತಿರವಾಗಿದೆ ಎಂಬುದಾಗಿ ಕೂಡ ಹೇಳಿದ್ರು. ಪರಲೋಕ ರಾಜ್ಯದ ಬಗ್ಗೆ ಆತನು ಬೋಧಿಸಿದನು. ಒಟ್ಟಿನಲ್ಲಿ ಜನರನ್ನು ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ಆಜ್ಞಾಪಿಸುತ್ತಾನೆ ಮತ್ತು ಜನರು ಮಾನಸಾಂತರ ಪಡಬೇಕು ಎಂಬುದರ ಬಗ್ಗೆ ಯೇಸು ಕ್ರಿಸ್ತನು ಬೋಧನೆ ಮಾಡಿದ್ದನ್ನು ಕೂಡ ನಾವು ನೋಡಿದೆವು. ಸೊ ಯೇಸು ಕ್ರಿಸ್ತನ್ ಮಾಡಿದ ಬೋಧನೆಯಲ್ಲಿ ಈ ಒಂದು ಪ್ರಸಂಗ, ಇದನ್ನ ಬೆಟ್ಟದ ಮೇಲೆ ಮಾಡಿದ ಪ್ರಸಂಗ ಎಂಬುದಾಗಿ ಕೂಡ ಕರೆದಿರುವುದನ್ನು ಕೂಡ ನಾವು ನೋಡ್ತೇವೆ. ಇದು ಪ್ರಸಿದ್ಧವಾದಂತ ಒಂದು ಪ್ರಸಂಗ. ಆತನ ಬೋಧನೆಗಳಲ್ಲಿ ಇದು ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಬೋಧನೆ ಒಂದಾಗಿದೆ. 5ನೇ ಅಧ್ಯಾಯದಿಂದ ಹಿಡ್ಕೊಂಡು 7ನೇ ಅಧ್ಯಾಯ 29 ನಡೆದಿರ್ತಕ್ಕಂಥ ಒಂದು ಬೋಧನೆ, ಇದು ಪ್ರಸಿದ್ಧವಾಗಿರ್ತಕ್ಕಂಥ ಬೋಧನೆ ಆಗಿದೆ. ಇಲ್ಲಿ ಆತನು ಶಿಷ್ಯರಿಗೂ ಬೋಧನೆ ಮಾಡಿದ್ದಾನೆ ಮತ್ತು ಕೂಡಿ ಬಂದಿರುವಂತ ಜನ ಸಮೂಹಕ್ಕೂ ಕೂಡ ಆತನು ಏನ್ ಮಾಡಿದ ಅಂದ್ರೆ ಬೋಧನೆ ಮಾಡಿದ್ದಾನೆ. ಈ ಬೋಧನೆ ಅಷ್ಟಿಷ್ಟಲ್ಲ. ಈ ಬೋಧನೆ ಎಂತ ಬೋಧನೆ ಅಂತಂದ್ರೆ ಅಲ್ಲಿ ನೆರೆದು ಬಂದಿರತಕ್ಕಂಥ ಜನರು ಆಶ್ಚರ್ಯ ಪಡುವಂತ ರೀತಿಯಲ್ಲಿ ಇತ್ತು ಎಂಬುದನ್ನು ನಾವು ನೋಡ್ತೇವೆ. ಆಶ್ಚರ್ಯ ಪಡುವ ರೀತಿಯಲ್ಲಿ ಇತ್ತು ಎಂಬುದರ ಬಗ್ಗೆ ನೋಡೋಣ. ಅದೇ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 28 ಕೂಡ ನಾವು ನೋಡೋಣ. ಏನಂತ ಬರೆಯಲ್ಪಟ್ಟಿದೆ ಅಂತಂದ್ರೆ, ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯ ಪಟ್ಟವು ಎಂಬುದನ್ನು ನಾವು ನೋಡ್ತೇವೆ. ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯ ಪಟ್ಟವು. ಅಂದ್ರೆ ಆತನ ಬೋಧನೆಗಳು ಅಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಬೋಧನೆಗಳು ಎಂಬುದನ್ನು ನಾವಿಲ್ಲಿ ನೋಡ್ತೇವೆ. ಅಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಬೋಧನೆಗಳು, ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥ ಬೋಧನೆಗಳು ಇವು. ಪರ್ವತದ ಪ್ರಸಂಗ ಅಂತಂದ್ರೆ ಎಷ್ಟೋ ಜನರಿಗೆ
ಹಾಗಾಗಿ ಈ ಬೋಧನೆಗಳು ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥ ಬೋಧನೆಗಳು ಇದಾಗಿವೆ. ಇದರಲ್ಲಿ ಪ್ರಾರಂಭದಲ್ಲಿಯೇ ನಾವು ಏನ್ ನೋಡ್ತೇವೆ ಅಂತಂದ್ರೆ ಧನ್ಯರ ಬಗ್ಗೆ ನಾವು ನೋಡ್ತೇವೆ. ಪ್ರಾರಂಭದಲ್ಲಿಯೇ ಧನ್ಯರ ಬಗ್ಗೆ ಇಲ್ಲಿ ನಾವು 3-5 ವಚನ, ಕೇವಲ 3 ವಚನಗಳನ್ನು ನಾವೀಗ ಧ್ಯಾನ ಮಾಡಬೇಕಾಗಿದೆ. 3 ವಚನಗಳು ಮಾತ್ರ. ಇಲ್ಲಿ ನಾವೇನ್ ನೋಡ್ತೇವೆ ಅಂತಂದ್ರೆ 3ನೇ ವಚನ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದರ ಬಗ್ಗೆ ನಾವು ನೋಡ್ತೇವೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಕ್ರಿಸ್ತನ ಬೋಧನೆಯಲ್ಲಿ ಇದು ಮೊದಲನೆಯ ದಾಖಲೆ ಆಗಿದೆ ಮತ್ತು ಇದು ಎಲ್ಲರಿಗೂ ಅತಿ ಮುಖ್ಯವಾದ ಯೇಸು ಕ್ರಿಸ್ತನ ಬೋಧನೆಯಾಗಿದೆ. ಯಾಕಂದ್ರೆ ಆತ್ಮದಲ್ಲಿ ಬಡವನಾಗದೆ ಯಾವನು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸಲಾರನು. ಆಶೀರ್ವಾದವನ್ನು ಪಡೆಯಲು ಶಕ್ತಿವಂತನು, ಐಶ್ವರ್ಯವಂತನು ಮತ್ತು ಸ್ವಾರ್ಥಮಯನು ಆಗಿರಬೇಕೆಂದು ಈ ಲೋಕವು ಬೋಧನೆ ಮಾಡ್ತಾ ಇದೆ. ಈ ಲೋಕ ಆದ್ರೆ ಇದು ಒಂದು ದೊಡ್ಡ ತಪ್ಪು. ನಿಜವಾದ ಆಶೀರ್ವಾದ ಹೊಂದಬೇಕಾದಲ್ಲಿ ಆತ್ಮದಲ್ಲಿ ಬಡವನಾಗಬೇಕು ಎಂದು ಕ್ರಿಸ್ತನು ನಮಗೆ ಬೋಧನೆ ಮಾಡಿದ್ದನ್ನು ನಾವಿಲ್ಲಿ ನೋಡ್ತಿದ್ದೇವೆ. ಅಂದ್ರೆ ನಿಜವಾಗಿಯೂ ಕೂಡ ಆಶೀರ್ವಾದ ಹೊಂದಿದವನಾಗಿದ್ದಾನೆ. ಆತ್ಮೀಯ ರೀತಿಯಲ್ಲಿ ಶ್ರೀಮಂತನಾಗ ಬಯಸುವುದಾದರೆ ಮಾನವ ಸ್ವಭಾವದಲ್ಲಿ ತನ್ನನ್ನು ತಾನು ತಗ್ಗಿಸಲ್ಪಡಬೇಕು ಎಂಬುದರ ಬಗ್ಗೆ ಇದರ ಅರ್ಥ. ನಾವು ಪರಲೋಕ ರಾಜ್ಯವನ್ನು ಸೇರಬೇಕಾದರೆ, ಬಾಧ್ಯವಾಗಿ ನಾವು ಹೊಂದಬೇಕಾದರೆ ನಮ್ಮ ಶಕ್ತಿ ಸಾಲುವುದಿಲ್ಲ, ನಮ್ಮ ಐಶ್ವರ್ಯ ಸಾಲುವುದಿಲ್ಲ, ನಮ್ಮ ಸ್ವಾರ್ಥತೆ ಕೂಡ ಸಾಲುವುದಿಲ್ಲ. ಆದ್ರೆ ನೀನು ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡುವುದಾದರೆ ಮೊದಲು ಮನುಷ್ಯನ ಸ್ವಭಾವದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಇದರ ಅರ್ಥ. ಹಾಗಾಗಿ ಆತ್ಮದಲ್ಲಿ ಬಡವನಾಗುವುದೆಂದ್ರೆ ತನ್ನನ್ನು ತಾನು ಬರಿದು ಮಾಡಿಕೊಳ್ಳುವುದು ಎಂಬುದಾಗಿ ಅದರ ಅರ್ಥ. ನಾವು ದೇವರ ಆಶೀರ್ವಾದದಿಂದ ತುಂಬಿಸಲ್ಪಡಲು ಅಪೇಕ್ಷಿಸಿದರೆ ಮೊದಲು ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು, ನಾವು ಬರಿದು ಮಾಡಿಕೊಳ್ಳಬೇಕು. ಸ್ವಾಭಾವಿಕವಾಗಿ ಮನುಷ್ಯನ ಸ್ವಾರ್ಥತೆಯಿಂದ ಬದುಕ್ತಿರ್ತಾನೆ. ಮನುಷ್ಯನು ಒಂದ್ ರೀತಿಯಲ್ಲಿ ಸ್ವಾಭಿಮಾನದಿಂದ ಬದುಕ್ತಿರ್ತಾನೆ. ಇದು ಒಂದ್ ರೀತಿಯಲ್ಲಿ ಹಳೆಯ ಸ್ವಭಾವ ಆಗಿರ್ತದೆ. ಇದು ಹಳೆಯ ಸ್ವಭಾವ ಎಂಬುದಾಗಿ ಕರೆಯಲ್ಪಟ್ಟಿದೆ. ಸ್ವಾರ್ಥದಿಂದ ಬದುಕುವಂತ ಇದು ಹಳೆಯ ಒಂದು ಸ್ವಭಾವ, ಹಳೆಯ ಒಂದು ಪಾಪ ಆಗಿರ್ತದೆ. ಈ ಹಳೆಯ ಸ್ವಭಾವ ಅಥವಾ ಸ್ವಾರ್ಥದ ಪಾಪವನ್ನು ಯೇಸು ಕ್ರಿಸ್ತನು ಇಲ್ಲಿ ಖಂಡಿಸುತ್ತಾನೆ. ಅಂದ್ರೆ ಆತ್ಮದಲ್ಲಿ ಬಡವರಾಗಿರೋನ ಆತನು ರಕ್ಷಣೆ ಮಾಡ್ತಾ ಇದ್ದಾನೆ ಇಲ್ಲಿ. ಆದ್ದರಿಂದ ಆತ್ಮದಲ್ಲಿ ಬಡವರಾಗುವುದರ ಅರ್ಥವೇನಂತಂದ್ರೆ ನಾವು ದಂಡನೆಗೆ ಯೋಗ್ಯರು ಎಂದು ಒಪ್ಪಿಕೊಳ್ಳಬೇಕು. ನಾವು ಒಪ್ಪಿಕೊಳ್ಳುವಂಥದ್ದು ಕೂಡ ಅಂದ್ರೆ ನಾವು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರ ಆಗಿದ್ರೂ ಕೂಡ ಆತನು ನಮ್ಮನ್ನು ಬದುಕಿಸಿದನು ಎಂಬುದನ್ನು ನಾವು ನೋಡ್ತೇವೆ. ಆತ ನಮ್ಮನ್ನು ಬದುಕಿಸಿದನು ಎಂಬುದನ್ನು ನಾವು ನೋಡ್ತೇವೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಆರಂಭದಿಂದಲೇ ನಾವು ಕ್ರಿಸ್ತನ ಬೋಧನೆಗಳನ್ನು ಪಡೆದ ಆರಂಭದಿಂದಲೇ ನಾವು ಸರಿಯಾಗಿ ನಮ್ಮನ್ನು ನಾವು ತಿದ್ದುಕೊಳ್ಳಬೇಕು. ನಾವು ಯಾವಾಗ ಮಾನಸಾಂತರ ಪಟ್ಟು ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನ ಕಡೆಗೆ ನಾವು ತಿರುಗಿಕೊಂಡಿರ್ತೇವೋ ಆಗಲಿಂದಲೇ ನಾವು ಏನು ಮಾಡಬೇಕಂತ ಸರಿಯಾಗಿ ನಮ್ಮನ್ನು ನಾವು ತಿದ್ದುಕೊಳ್ಳಬೇಕು. ನಾವು ನಮ್ಮ ಸ್ವಂತ ಶಕ್ತಿಯಿಂದ ಕ್ರೈಸ್ತ ಜೀವಿತವನ್ನು ನಡೆಸಲು, ನಮ್ಮ ಸ್ವಂತ ಶಕ್ತಿಯಿಂದ ಕ್ರಿಸ್ತನ ಬೋಧನೆಗಳನ್ನು ಪಾಲಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಅಯೋಗ್ಯರು, ನಮಗೆ ಅರ್ಹತೆನೇ ಇಲ್ಲ. ಯಾಕಂದ್ರೆ ನಾವು ಸತ್ತವರಾಗಿದ್ದೇವೆ. ನಾವು ಯೋಗ್ಯರೆಂದು ನಮ್ಮ ಸ್ವಂತ ಶಕ್ತಿಯಿಂದ ಕ್ರಿಸ್ತನ ಹಿಂಬಾಲಿಸ್ತೇವೆ ಎಂಬುದಾಗಿ ನಾವು ಭಾವಿಸಿದ್ದೇಯಾದರೆ ನಾವು ಆತ್ಮದಲ್ಲಿ ಬಡವರಲ್ಲ ಎಂಬುದಾಗಿ ಅದರ ಅರ್ಥ. ಆತ್ಮದಲ್ಲಿ ನಾವು ಬಡವರಲ್ಲ ಅಂತಂದ್ರೆ ಮತ್ತೆ ಮುಂದೆ ನಮಗೆ ತೊಂದರೆ ಆಗ್ತದೆ. ಅದು ಯಾಕಂದ್ರೆ ಮತ್ತೆ ಪರಲೋಕ ರಾಜ್ಯಕ್ಕೆ ಮತ್ತೆ ತೊಂದರೆ ಆಗ್ತದೆ, ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಯಾವನಾದರೂ
ಆತ್ಮದಲ್ಲಿ ಬಡವನಾಗಿರದಿದ್ದರೆ ಆತನು ದೇವರನ್ನು ಸಂಧಿಸಿಲ್ಲ ಎಂಬುದಾಗಿ ಅದರ ಅರ್ಥ. ನಾವು ನಿಜವಾಗಿಯೂ ದೇವರನ್ನು ಅರಿತಿದ್ದರೆ ನಾವು ಆತ್ಮದಲ್ಲಿ ಬಡವರಾಗಿರುತ್ತೇವೆ ಎಂಬುದಾಗಿ ಅದರ ಅರ್ಥ. ದೇವರು ದೊಡ್ಡವನು, ಸರ್ವಶಕ್ತನು, ಅತಿ ಪವಿತ್ರನು, ತುಂಬಾ ಒಳ್ಳೆಯವನು ಎಂದು ಒಮ್ಮೆ ನಾವು ತಿಳ್ಕೊಂಡು ನಮ್ಮನ್ನು ಹೋಲಿಸಿಕೊಂಡಾಗ ನಮ್ಮನ್ನು ನಾವು ಎಂತ ನಿರ್ಭಾಗ್ಯರು ಮತ್ತು ಎಂತ ಪಾಪಿಗಳಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರಿಗಣಿಸಿಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಆತ್ಮದಲ್ಲಿ ಬಡವ ಅಂತಂದ್ರೆ ಅಂಜಿಕೆ ಅಥವಾ ನಾಚಿಕೆ ಎಂದರ್ಥವಲ್ಲ. ಆತ್ಮದಲ್ಲಿ ಬಡವನಾಗಿರುವಂಥದ್ದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಗುಣವಲ್ಲದು. ಇದು ಒಂದು ಆತ್ಮಿಕ ಗುಣಮಟ್ಟದ್ದಾಗಿದೆ. ಆತ್ಮದಲ್ಲಿ ಬಡವನು ಅಂತಂದ್ರೆ ಅಂತರಂಗದಲ್ಲಿ ದೀನನಾಗಿರುವುದು ಎಂಬುದಾಗಿ ಅದರ ಅರ್ಥ. ನಾವು ಇಂಗ್ಲಿಷ್ ಬೈಬಲ್ ಅಲ್ಲಿ ಕೂಡ ಪೂರ್ ಎಂಬುದಾಗಿ ಬರೆಯಲ್ಪಟ್ಟಿದೆ, ಪೂರ್ ಎಂಬುದಾಗಿ. ತೆಲುಗು ಬೈಬಲ್ ಅಲ್ಲಿ ಕೂಡ ದರಿದ್ರನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತ್ಮದಲ್ಲಿ ಬಡವನಾಗಿರುವವನು ಧನ್ಯನೆಂಬುದಾಗಿ ನಾವು ಯಾವ ತರ ಓದುತ್ತೇವೋ ಅದೇ ತರದಲ್ಲಿ ಇಂಗ್ಲಿಷ್ ಬೈಬಲ್ ಅಲ್ಲಿ ಪೂರ್ ಅಂತಿದೆ, ತೆಲುಗು ಬೈಬಲ್ ನಲ್ಲಿ ಕೂಡ ದರಿದ್ರನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕನ್ನಡದಲ್ಲಿ ಬಡವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾಗಿ ನಾವು ಆತ್ಮದಲ್ಲೇ ಬಡವನು ಅಂತಂದ್ರೆ ಅಂತರಂಗದಲ್ಲಿ ದೀನತ್ವವನ್ನು ತುಂಬಿದವನು, ದೀನನಾಗಿರುವಂತದ್ದು ಎಂಬುದಾಗಿ ಅದರ ಅರ್ಥ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರ ಮುಂದೆ ನಮ್ಮನ್ನು ನಾವು ನಿಜವಾಗಿ ತಗ್ಗಿಸಿಕೊಂಡವರು ಎಂಬುದಾಗಿ ಅದರ ಅರ್ಥ. ದೇವರು ತನ್ನ ಮುಂದೆ ನಿಜವಾಗಿ ತಗ್ಗಿಸಿಕೊಂಡವರು ಮಾತ್ರ ಆತನ ಸ್ವೀಕಾರ ಮಾಡಿಕೊಳ್ತಾನೆ. ನಾನು ಉನ್ನತ ಲೋಕವೆಂಬ ಪವಿತ್ರ ಆಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನನೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದವನು ಮನಸ್ಸನ್ನು ಉಜ್ಜೀವಿಸ ಮಾಡುವವನಾಗಿದ್ದಾನೆ ಎಂದು ದೇವರು ಹೇಳ್ತಾನೆ. ನಾವು ಅದನ್ನ ನಾವು ನೋಡೋಣ. ಯೆಶಾಯನ ಪುಸ್ತಕ, ಪ್ರವಾದಿಯಾದ ಯೆಶಾಯನ ಪ್ರವಾದನೆ ಗ್ರಂಥ ನಾವು ನೋಡೋಣ. ಬೈಬಲ್ ತೆಗೆದಂತವರು 57ನೇ ಅಧ್ಯಾಯ ಅಲ್ಲಿ ನಾವು ನೋಡೋಣ. 57:15 ಹೀಗೆ ಬರೆಯಲ್ಪಟ್ಟಿದೆ: ಸದಮಲನೆನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನೀಗನ್ನುತ್ತಾನೆ. ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನನೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ಅಂದ್ರೆ ನಮ್ಮ ಮನಸ್ಸು ಜಜ್ಜಲ್ಪಡಬೇಕು, ನಾವು ದೀನತೆಯಿಂದ ತುಂಬಿಸಲ್ಪಡಬೇಕೆಂಬುದಾಗಿ ಇದರ ಅರ್ಥ. ಬಡವಂತಂದ್ರೆ ಏನು ಅರ್ಥ ಅಂತಂದ್ರೆ ನಮ್ಮನ್ನು ನಾವು ಜಜ್ಜಿಸಲ್ಪಟ್ಟವರಾಗಿರಬೇಕು, ನಮ್ಮನ್ನು ನಾವು ದೀನತೆಯಿಂದ ತುಂಬಿಸಲ್ಪಡಬೇಕು ಎಂಬುದಾಗಿ ಅದರ ಅರ್ಥ. ಅದು ಮಾತ್ರ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು ಎಂಬುದಾಗಿ ಅದರ ಅರ್ಥ. ಆತ್ಮದಲ್ಲಿ ಬಡವನು ಅಂತಂದ್ರೆ ಅರ್ಥ ಇಷ್ಟೇ. ನಾವು ನಮ್ಮ ದೇಹವನ್ನು ಏನಂತಂದ್ರೆ ಜಜ್ಜಿಸಿಕೊಳ್ಳಬೇಕು, ದೀನದಿಂದ ತುಂಬಿಸಲ್ಪಡಬೇಕು ಮತ್ತು ನಮ್ಮನ್ನು ನಾವು ತಗ್ಗಿಸಲ್ಪಡಬೇಕು ಎಂಬುದಾಗಿ ಅದರ ಅರ್ಥ. ಅದಕ್ಕಾಗಿ ತಾನೆ ಇಲ್ಲಿ ದೇವರು ಏನಂತ ಹೇಳ್ತಾರೆ ಅಂತಂದ್ರೆ, ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನನೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ದೇವರಿಗೆ ಅಂತಹ ಆತ್ಮ ಬೇಕು. ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ಜಜ್ಜಿ ಹೋದ ಆತ್ಮ ಬೇಕು. ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ದೀನ ಮನಸ್ಸೆಂಬ ಆತ್ಮ ಬೇಕು. ಪರಲೋಕಕ್ಕೆ ಹೋಗಬೇಕಾದ್ರೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂತ ಒಂದು ಆತ್ಮ ಬೇಕು. ಸೊ ದೇವರು ಅಂಥದ್ದನ್ನು ಇಷ್ಟಪಡ್ತಾನೆ, ಅದು ದೇವರಿಗೆ ಇಷ್ಟವಾದದ್ದು. ಹಾಗೆ ಕರ್ತನ ಪ್ರೀತಿಯುಳ್ಳ ದೇವ ಜನರೇ, ಹಾಗಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ಮತ್ತೊಂದು ವಚನ ಕೂಡ ನಾವು ನೋಡೋಣ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ, ಜ್ಞಾನೋಕ್ತಿಗಳು 3:34 ಹೀಗೆ ಬರೆಯಲ್ಪಟ್ಟಿದೆ. 3:34: ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕರಿಸುವನು, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು.
ಎಂಬುದಾಗಿ ನಾವು ನೋಡ್ತೀವಿ. ಯಾರು ಧರ್ಮವನ್ನು ಸ್ವೀಕರಿಸುವರೋ ಅವರನ್ನು ಆತನು ತಿರಸ್ಕರಿಸುವನು, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸಿ. ಸೊ ಹಾಗಾಗಿ ನಾವು ಬಡವರಂತಂದ್ರೆ ನಮ್ಮಲ್ಲಿ ದೀನತೆ ನಮ್ಮದು ಇರಬೇಕು. ಶುದ್ಧವಾಗಿರ್ತಕ್ಕಂಥ ಹೃದಯ, ಪರಿಶುದ್ಧವಾಗಿರ್ತಕ್ಕಂಥ ಆತ್ಮ ನಮ್ಮಲ್ಲಿ ಇರಬೇಕು. ಸೊ ಅದನ್ನ ದೇವರು ಇಷ್ಟಪಡುವಂತವರಾಗಿದ್ದಾರೆ. ಕರ್ತನ ಪ್ರೀತಿಯುಳ್ಳ ದೇವಜನರೇ, ನಾವು ದೇವರ ಮುಂದೆ ನಾವು ತಗ್ಗಿಸಲ್ಪಡಬೇಕು. ಅದರಿಂದ ನಾವು ದೇವರ ಸನ್ನಿಧಿಯಲ್ಲಿ ಹೊಗಳಿಕೊಳ್ಳುವುದಕ್ಕೆ ಏನೂ ಇಲ್ಲ ಎಂಬುದು ನಾವು ನೆನಪು ಮಾಡಿಕೊಳ್ಳಬೇಕು. ದೇವರ ಸನ್ನಿಧಾನದಲ್ಲಿ ನಾವು ಹೊಗಳಿಕೊಳ್ಳುವುದಕ್ಕೆ ಏನೂ ಇಲ್ಲ. ನಾವು ದೇವರ ಮುಂದೆ ಏನನ್ನು ಕೊಂಡೊಯ್ಯಲು ಕೂಡ ಸಾಧ್ಯವಿಲ್ಲ. ನಾವು ಬರಿದಾದ ಮಣ್ಣಿನ ಪಾತ್ರೆಯೋಪಾದಿಯಲ್ಲಿ ದೇವರ ಬಳಿಗೆ ಬರಬೇಕು. ದೇವರು ತನ್ನ ಕೃಪೆಯಲ್ಲಿ ಕರುಣೆಯಿಂದ ನಮ್ಮನ್ನು ಆತ್ಮಿಕ ಆಶೀರ್ವಾದಗಳಿಂದ ತುಂಬಿಸುವಂತವನಾಗಿರುತ್ತಾನೆ. ದೇವರು ತ್ರಾಣವುಳ್ಳ ಹಸ್ತದ ಕಡೆಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆತನ ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು ಎಂಬುದರ ಬಗ್ಗೆ 1 ಪೇತ್ರ 5:6 ಕೂಡ ನಾವು ನೋಡ್ತೇವೆ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆತನ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಕರ್ತನ ಪ್ರೀತಿಯುಳ್ಳ ದೇವಜನರೇ, 4ನೇ ವಚನದಲ್ಲಿ ಕೂಡ ನಾವು ನೋಡಬಹುದು, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಎಂಬುದರ ಬಗ್ಗೆ. ದುಃಖ ಪಡುವವರು ಧನ್ಯರು. ಧನ್ಯರು ಎಂಬ ಶಬ್ದದ ಅರ್ಥವು ಸಂತೋಷ ಎಂಬುದಾಗಿದೆ. ಆದ್ರಿಂದ ಯೇಸು ದುಃಖ ಪಡುವವರು ಸಂತೋಷ ಪಡುವವರಾಗಿದ್ದಾರೆ ಎಂದು ಹೇಳ್ತಾ ಇದ್ದಾನೆ. ದುಃಖ ಪಡುವಂತವರು ಸಂತೋಷವಾಗಿದ್ದಾರೆ ಎಂಬುದಾಗಿ. ಅಂದ್ರೆ ಕ್ರಿಸ್ತನ ಬೋಧನೆಯು ಲೋಕದ ಬೋಧನೆಗೆ ವಿರುದ್ಧವಾಗಿದೆ. ನನ್ನ ಮಾತು ನೀವು ಅರ್ಥ ಮಾಡ್ಕೋಬೇಕು. ಕ್ರಿಸ್ತನ ಬೋಧನೆಯು ಲೋಕದ ಬೋಧನೆಗೆ ವಿರುದ್ಧವಾಗಿದೆ. ದುಃಖ ಪಡಬಾರದು, ದುಃಖದಿಂದ ಪಾರಾಗಿ ಸಂತೋಷವನ್ನು ಹುಡುಕಿರಿ ಎಂಬುದಾಗಿ ಲೋಕವು ಹೇಳ್ತಾ ಇದೆ. ಲೋಕವೇನಂತ ಹೇಳ್ತಾ ಇದೆ? ದುಃಖ ಪಡಬಾರದು, ದುಃಖದಿಂದ ಪಾರಾಗಿ ಸಂತೋಷವನ್ನು ಹುಡುಕಬೇಕೆಂಬುದಾಗಿ ಲೋಕ ಹೇಳ್ತಾ ಇದೆ. ಆದ್ರೆ ಯೇಸು ಸ್ವಾಮಿ ಅವರು ಏನಂತ ಹೇಳಿದ್ರೆ, ನೀವು ದುಃಖ ಪಡಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಬೈಬಲ್ ಹೇಳ್ತಾ ನೀವು ದುಃಖ ಪಡಬೇಕೆಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಯೇಸು ಕ್ರಿಸ್ತನ ಅದೇ ತರ ಹೇಳ್ತಾ ಇದ್ದಾನೆ. ಆದ್ರೆ ನಿಜವಾಗಿರ್ತಕ್ಕಂಥ ಸಂತೋಷಕ್ಕಾಗಿ ದುಃಖ ಪಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಬೋಧನೆಯಾಗಿದೆ. ನಾವು ನಿಜವಾಗಿರ್ತಕ್ಕಂಥ ಸಂತೋಷವನ್ನು ಪಡಬೇಕಾದ್ರೆ ನಾವು ಕ್ರಿಸ್ತನಲ್ಲಿ ದುಃಖ ಪಡಬೇಕು. ಯೇಸುವು ದುಃಖ ಪಡಬೇಕೆಂಬುದು ಹೇಳಿದ ಅರ್ಥವೇನೆಂಬುದಾಗಿ ನಾವು ನೋಡೋದಾದ್ರೆ, ನಾವು ಮಾಡಿದ ಪಾಪಗಳಿಗಾಗಿ ನಾವು ದುಃಖ ಪಡಬೇಕು ಎಂಬುದಾಗಿ ಇದರ ಅರ್ಥ. ಕ್ರಿಸ್ತನು ಮಾತಾಡುವುದು ಏನಂತಂದ್ರೆ, ನಮ್ಮ ಆತ್ಮಿಕ ಜೀವಿತಕ್ಕಾಗಿ ದುಃಖ ಪಡಬೇಕು, ಪ್ರಾಪಂಚಿಕವಾಗಿ ದುಃಖ ಪಡುವಂತದ್ದಲ್ಲ. ನಾವು ಗ್ರಹಿಸ್ಕೊಳ್ಬೇಕು ಪ್ರೀತಿಯ ದೇವಜನರೇ. ನಾವು ಮಾಡಿದ ಪಾಪಗಳಿಗಾಗಿ ನಾವು ದುಃಖ ಪಡಬೇಕು. ನಾವು ನಮ್ಮ ಆತ್ಮಿಕ ಜೀವಿತಕ್ಕಾಗಿ ದುಃಖ ಪಡಬೇಕು. ಪ್ರಾಪಂಚಿಕವಾಗಿರ್ತಕ್ಕಂಥ ಜೀವಿತಕ್ಕಾಗಿ ನಾವು ದುಃಖ ಪಡಕೂಡದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ, ಹಾಗಾಗಿ ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದವರು. ನೀವು ಕಂಪಲ್ಸರಿ ದುಃಖ ಪಡಬೇಕು ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ನೀವು ದುಃಖ ಪಡಬೇಕು. ದುಃಖ ಪಟ್ಟನೆ ನೀನೇನು ಮಾಡ್ತೀಯ ಅಂತಂದ್ರೆ, ಮುಂದೆ ನೀನು ಸಂತೋಷ ಪಡ್ತೀಯಾ, ಸಮಾಧಾನ ಹೊಂದುತ್ತೀಯಾ ಎಂಬುದಾಗಿ ಅದರ ಅರ್ಥ. ನಂತರದಲ್ಲೂ ಕೂಡ ನಾವು ನೋಡೋಣ 5ನೇ ಒಂದು ವಚನ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದರ ಬಗ್ಗೆ. ಶಾಂತರು ಧನ್ಯರು ಅಂದ್ರೆ ಈ ಬೋಧನೆ ಲೋಕದ ಬೋಧನೆಗೆ ವಿರುದ್ಧವಾಗಿದೆ. ನಾನು ಹಾಗೆ ಹೇಳಿದ ಹಾಗೆ, ಒಂದು ವೇಳೆ ನೀನು ಲೋಕದಲ್ಲಿ ವಾರಸುದಾರನಾಗಬೇಕಾದ್ರೆ ಹಣ, ಅಧಿಕಾರ, ಕೀರ್ತಿಯನ್ನು ಗಳಿಸಬಹುದು, ಬಲಶಾಲಿಯಾಗಿರಬಹುದು, ಸ್ವಾಭಿಮಾನಿಯಾಗಿರಬಹುದು, ನಿನ್ನ ನೀನು ಹೆಚ್ಚಿಸ್ಕೋಬಹುದು. ಆದ್ರೆ ಇವೆಲ್ಲವುಗಳಿಗೆ ಕ್ರಿಸ್ತನು ಇವೆಲ್ಲವುಗಳಿಗೆ ವಿರುದ್ಧವಾಗಿ ಹೇಳ್ತಾನೆ. ನಾವು ಶಾಂತ ಉಳ್ಳವರಾಗಿರಬೇಕು. ಯಾಕಂದ್ರೆ ಶಾಂತರು ಮಾತ್ರ ಭೂಮಿಗೆ ಬಾಧ್ಯರಾಗುವರು ಎಂಬುದರ ಬಗ್ಗೆ. ಅಂದ್ರೆ ಪ್ರಾಪಂಚಿಕ ಜನರು ಕ್ರಿಸ್ತನ ಬೋಧನೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕ್ರೈಸ್ತರು ಇವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕ್ರೈಸ್ತರನ್ನು ಇವರು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಕ್ರೈಸ್ತರನ್ನು ನಮ್ಮ ತತ್ವಗಳು ಪ್ರಾಪಂಚಿಕ ತತ್ವಗಳಿಗಿಂತ ಸಂಪೂರ್ಣ ಭಿನ್ನವಾಗಿವೆ.
ಈ ಲೋಕವನ್ನು ಅವಲಂಬಿಸುವವರಿಗೆ ಇದು ಅಸಾಧ್ಯವಾಗಿದೆ. ಆದರೆ ದೇವರ ರಾಜ್ಯವನ್ನು ಅವಲಂಬಿಸುವವರಿಗೆ ಇದು ಸಾಧ್ಯ. ಯಾಕಂದ್ರೆ ನಾವು ಶಾಂತರಾಗಿರಬೇಕು, ದುಃಖ ಪಡಬೇಕು ಮತ್ತು ನಾವು ದೀನತ್ವವನ್ನು ನಾವು ಹೊಂದಿಕೊಳ್ಳಬೇಕು. ಹಾಗಾಗಿ ಕರ್ತನ ಪ್ರೀತಿಯುಳ್ಳ ದೇವಜನರೇ, ಪರಲೋಕದ ಸಮಾಧಾನವು ಆತ್ಮದಲ್ಲಿ ಬಡವರಾಗಿರುವವರಿಗಂದ್ರೆ ದೇವರ ಸನ್ನಿಧಿಯಲ್ಲಿ ದೀನರಿಗೆ ಎಂಬುದಾಗದ ಅರ್ಥ. ಹಾಗಾಗಿ ನಾವು ಯಾವಾಗಲೂ ಕೂಡ ಶಾಂತಿ ವಿಷಯವಾಗಿ ಕ್ರಿಸ್ತ ನಮಗೆ ಒಂದು ಏನಂತಂದ್ರೆ ಏನು ಉದಾಹರಣೆ ಕೊಟ್ಟಿದ್ದಾನೆ ಅಂದ್ರೆ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನೀವು ಯಾವಾಗಲೂ ಕೂಡ ಶಾಂತ ಮತ್ತು ಸೌಮ್ಯ ಗುಣದವರಾಗಿರಬೇಕು ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಶಾಂತತೆಯಿಂದ ಇದ್ದಾಗ ಮಾತ್ರ ನಾವು ಮತ್ತಷ್ಟು ದೇವರಿಗೆ ನಾವು ಹತ್ತಿರವಾಗಿ ಜೀವಿಸಲಿಕ್ಕೆ ಆಗುತ್ತದೆ ಎಂಬುದಾಗಿ ಅದರ ಅರ್ಥ. ಹಾಗಾಗಿ ಕರ್ತವ್ಯ ಪ್ರೀತಿಯುಳ್ಳ ದೇವಜನರೇ, ನಾವು ಆತ್ಮದಲ್ಲಿ ಬಡವರಾಗಿರಬೇಕು ಮತ್ತು ದುಃಖ ಪಡುವವರು ಧನ್ಯರೆಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಶಾಂತರು ಧನ್ಯರೆಂಬುದನ್ನು ಕೂಡ ಇಲ್ಲಿ ಬೈಬಲ್ ಹೇಳುವುದನ್ನು ಕೂಡ ನಾವು ನೋಡ್ತೇವೆ. ಹಾಗಾಗಿ ಆತ್ಮದಲ್ಲಿ ಬಡವರಾಗಿರು ಧನ್ಯರು, ಅವರು ಪರಲೋಕ ರಾಜ್ಯ ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರವರು, ಭೂಮಿಗೆ ಬಾಧ್ಯರಾಗುವರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈಗ ನಾವು ಇವತ್ತಿನ ಸುವಾರ್ತಿಕರ ಜೀವನ ಚರಿತ್ರೆಯನ್ನು ಕೂಡ ನಾವು ನೋಡೋಣ. ಇವತ್ತಿನ ಸುವಾರ್ತಿಕರ ಒಂದು ಜೀವನ ಚರಿತ್ರೆ, ಚಾರ್ಲ್ಸ್ ವಿಲಿಯಂ ಸುಬಾನ್ ಸಿಂಗ್ ಇವರು ಜೂನ್ 25, 1915 ಇವರು ಜನಿಸಿದರು. ಚಾರ್ಲ್ಸ್ ವಿಲಿಯಂ ಸುಬಾನ್ ಸಿಂಗ್ ಇವರು ಫುಟ್ಬಾಲ್ ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದರು. ಇವರು YMCA ಕಾರ್ಯದರ್ಶಿಯಾಗಿ ಇವರು ಸೇವೆ ಸಲ್ಲಿಸಿದರು ಮತ್ತು ನಂತರ 1952 ಲಂಡನ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದರು. ದೇವರ ಕಡೆಗೆ ಹೋಗೊಟ್ಟು, ದೇವರ ಮಾತಿಗೆ ಕಿವಿಗೊಟ್ಟು ಇವರು ಕ್ರೈಸ್ತ ಏಜೆನ್ಸಿ ಫಾರ್ ಸೋಷಿಯಲ್ ಆಕ್ಷನ್ ಅನ್ನೋ ಕ್ಷೇತ್ರ ಪ್ರತಿನಿಧಿಯಾಗಿ ಇವರು ಸೇರ್ಕೊಂಡ್ರು. ಯಾರಂತಂದ್ರೆ ಚಾರ್ಲ್ಸ್ ವಿಲಿಯಂ ಸುಬಾನ್ ಸಿಂಗ್. ಇವರು ಮತ್ತೆ ಭಾರತ ದೇಶಕ್ಕೆ ಬಂದ್ರು. ಇವರು ಎಲ್ಲಿಂದ? ಲಂಡನ್ ದೇಶದಿಂದ ಭಾರತ ದೇಶಕ್ಕೆ ಬಂದ್ರು. ಬಂದ ಮೇಲೆ ಇವರು ಬಿಹಾರದಲ್ಲಿ ಮತ್ತು ಕರ್ನಾಟಕದಲ್ಲಿ ಇವರು ಸೇವೆಯನ್ನು ಮಾಡಿದರು. ಕೆಲವರು ಬಾವಿಗಳನ್ನು ತೋಡಿಸಿದರು, ಕೃಷಿ ಹೊಂಡ, ಕೃಷಿ ಅಂತಹ ಒಂದು ಯೋಜನೆಗಳನ್ನು ಇವರು ಏನಂತಂದ್ರೆ ಸರ್ಕಾರದಿಂದ ಜಾರಿಗೆ ಮಾಡಿಸಿ ಅವುಗಳ ಮೂಲಕವಾಗಿ, ಆ ಯೋಜನೆಗಳ ಮೂಲಕವಾಗಿ ನಿರಾಶ್ರಿತರಿಗೆ, ಬಡವರಿಗೆ ನಿರಂತರವಾಗಿ ಸೇವೆಯನ್ನು ಮಾಡಿದರು. ಯಾರಂದ್ರೆ ಚಾರ್ಲ್ಸ್ ಸುಬಾನ್ ಸಿಂಗ್. ಇವರು ನಂತರದಲ್ಲೂ ಕೂಡ ಮತ್ತೆ ಬಸವನಗುಡಿಯ ಒಂದು ಸಭೆಯಲ್ಲಿ ಕೂಡ ಇವರು ಸಭಾಪಾಲಕರಾಗಿ ನೇಮಕಗೊಂಡ್ರು. ಇವ್ರ ಪತ್ನಿ ಹೆಸರು ಸ್ಟೆಲ್ಲಾ ಎಂಬುದರ ಬಗ್ಗೆ. ಇವರು ಜುಲೈ 10, 1923 ಕೂಡ ನಾವು ನೋಡ್ತೇವೆ. ಯಾಕೆ ನಾವು ಇವತ್ತು ಸುವಾರ್ತಿಕರ ಬಗ್ಗೆ ನಾವು ನೋಡಬಹುದಾಗಿತ್ತು. ಯಾಕೆ ಮತ್ತೆ ಅವರ ಪತ್ನಿ ಬಗ್ಗೆ ಕೂಡ ಜುಲೈ 10, 1923 ಹುಟ್ಟಿದ್ರು ಎಂಬುದನ್ನು ಕೂಡ ನಾವು ನೋಡಿದ್ದೇವೆ. ಅದಕ್ಕೊಂದು ಕಾರಣ ಇದೆ. ಇವರು ಪದ್ಮನಾಭ ನಗರದ ಒಂದು ಕಲ್ವಾರಿ ಚಾಪಲ್ನ ಆಧಾರ ಸ್ತಂಭಗಳಾಗಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿರುವಂತ ಪದ್ಮನಾಭ ನಗರದ ಕಲ್ವಾರಿ ಚಾಪಲ್ನ ಇವರು ಆಧಾರ ಸ್ತಂಭಗಳಾಗಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಅಷ್ಟೊಂದು ಆತ್ಮೀಕವಾಗಿರ್ತಕ್ಕಂಥ ವ್ಯಕ್ತಿಗಳು ಇವರಿಬ್ಬರು, ಗಂಡ ಹೆಂಡತಿ ಆತ್ಮೀಕವಾಗಿರ್ತಕ್ಕಂಥ ವ್ಯಕ್ತಿಗಳು. ಇವರು ಸೇವಕರು. ಇವರು RK ಲೇಔಟ್ನ ತಂದೆ ಮತ್ತು ತಾಯಿ ಎಂದು ಕರೆಯಲ್ಪಡುವ ಅವರ ವಿನಮ್ರ ಸೇವೆಯ ಮೂಲಕ ಕ್ರಿಸ್ತನ ಪ್ರೀತಿಯನ್ನು ಇವರು ತೋರಿಸಿದರು ಮತ್ತು ಬದುಕಿದರು ಕೂಡ. ಕ್ರಿಸ್ತನ ಪ್ರೀತಿಯನ್ನು ತೋರಿಸುತ್ತಾ ಬದುಕಿದರು ಎಂಬುದನ್ನು ನಾವು ನೋಡ್ತೀವಿ. ಸೊ ಇವರು ಸುಬಾನ್ ಸಿಂಗ್ ಮತ್ತು ಇವರ ಧರ್ಮಪತ್ನಿ ಆಗಿರ್ತಕ್ಕಂಥ ಸ್ಟೆಲ್ಲಾ, ಇವರು ಮಾಡಿರ್ತಕ್ಕಂಥ ಸೇವೆಯನ್ನು ಕರ್ನಾಟಕ ಸರ್ಕಾರವು ನೋಡ್ತೀವಿ. ಕರ್ನಾಟಕ ಸರ್ಕಾರವು ಅವರು ತಮ್ಮ ಕುಟುಂಬದೊಂದಿಗೆ ವಾಸವಾಗಿದ್ದ ಬೀದಿಗೆ ಅವರ ಹೆಸರನ್ನು ನೀಡುವ ಮೂಲಕ ಅವರನ್ನು ಗೌರವಿಸಿತು ಎಂಬುದರ ಬಗ್ಗೆ ನಾವು ನೋಡ್ತೀವಿ.
ಸೊ ಇವರು ಈ ತರ ಒಂದು ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಇವರೊಬ್ಬ ಫುಟ್ಬಾಲ್ ಪ್ಲೇಯರ್. ಇವರು ಲಂಡನ್ ನಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು. ಇವರು ನಂತರದಲ್ಲಿ ಕರ್ನಾಟಕದಲ್ಲಿ, ಬಿಹಾರದಲ್ಲಿ ಇವರು ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಸೊ ಇವರು ಆತರ ಏನಂದ್ರೆ ಕ್ರಿಸ್ತನ ಸುವಾರ್ತೆನ ತೋರಿಸುವುದರಲ್ಲಿಯೂ, ಕ್ರಿಸ್ತನ ಪ್ರೀತಿಯಲ್ಲಿ ಬದುಕಿದ್ರಲ್ಲಿಯೂ ಕೂಡ ಕರ್ನಾಟಕ ಸರ್ಕಾರವು ಇವರನ್ನ ನೋಡಿ, ಇವರು ಯಾವ ಜಾಗದಲ್ಲಿ ವಾಸವಾಗಿದ್ರು ಆ ಒಂದು ಬೀದಿಗೆ ಇವರ ಹೆಸರನ್ನ ನೀಡುವ ಮೂಲಕ ಅವರನ್ನು ಗೌರವಿಸಿತು ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಕರ್ತನ ಪ್ರೀತಿ ದೇವಜನರ ಆತರ ನಾವು ಕೂಡ ಸೇವೆ ಮಾಡೋಣ, ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಸೊ ಪರಲೋಕದ ಆನಂದವನ್ನು ನಾವು ಪಡೆದುಕೊಳ್ಳೋಣ. ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನೀವು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನವಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಆತ್ಮದಲ್ಲಿ ಬಡವರಾಗಿರೋ ಧನ್ಯರು, ಪರಲೋಕ ರಾಜ್ಯವು ಅವರದು ಸ್ವಾಮಿ. ಇಂತಹ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಬೋಧನೆಗಳನ್ನು ನೀವು ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಪ್ರಪಂಚದಲ್ಲಿ ಎಲ್ಲೂ ಇರಲಾರದಂತ ಬೋಧನೆಗಳನ್ನು ನೀವು ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರೋ ದೇವರೇ, ನಿಮಗೆ ಸ್ತೋತ್ರ. ಬಡವನು ಎಂಬುದರ ಬಗ್ಗೆ ನಾವು ನೋಡುವುದಾದ್ರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು ಸ್ವಾಮಿ. ದೀನತೆಯಿಂದ ನಾವು ಇರಬೇಕು ಕರ್ತನೆ. ಸೊ ಇಂತಹ ವಿಷಯಗಳನ್ನು ನೀವು ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಕರ್ತನೆ, ವಿಶೇಷವಾಗಿ ಸ್ವಾಮಿ ನಮ್ಮ ಕಲ್ವರ್ ಚಾಪಲ್ ಸಂಸ್ಥೆಯನ್ನು ಆಶೀರ್ವಾದ ಮಾಡ್ರಿ. ನಿರ್ದೇಶಕರನ್ನು, ಉಪನಿರ್ದೇಶಕರನ್ನು ಆಶೀರ್ವಾದ ಮಾಡ್ರಿ ಕರ್ತನೆ. ಅವ್ರು ಹಾಕೊಂಡಿರ್ತಕ್ಕಂಥ ಎಲ್ಲಾ ಸೇವಾ ಯೋಜನೆಗಳನ್ನು ನೀವು ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವರು ಎಲ್ಲೆಲ್ಲಿಗೆ ಯಾವ ಯಾವ ಜಾಗಕ್ಕೆ ಅವರು ಸೇವೆಗಾಗಿ ಹೊರಡ್ತಾ ಇದ್ದಾರೆ ಸ್ವಾಮಿ, ಅವರನ್ನು ನೀವು ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವರ ಮೂಲಕವಾಗಿ ನೀವು ಇನ್ನೂ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕೆಂಬುದನ್ನು ನಾವು ಬೇಡುತ್ತೇವೆ ಸ್ವಾಮಿ. ಮತ್ತು ಕರ್ತನೆ, ನಮ್ಮ ಉತ್ತರ ಕರ್ನಾಟಕ ಜೋನ್ ಮುಖ್ಯಸ್ಥರಾಗಿರುವಂತಹ ಪಾಸ್ಟರ್ ನವನೀತ್ ಕುಮಾರ್ ಅಯ್ಯನವರನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವರ ಸೇವೆಯನ್ನು ಅಭಿವೃದ್ಧಿಪಡಿಸಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡುತ್ತೇವೆ ಸ್ವಾಮಿ. ಮತ್ತು ಕರ್ತನೆ, ಜೂಮ್ ಆ್ಯಪ್ನಲ್ಲಿ ಸೇರಿ ಬಂದಿರುವಂತ ಎಲ್ಲಾ ನಿಮ್ಮ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ವಿಶ್ವಾಸಗಳನ್ನು ಆಶೀರ್ವಾದ, ಸೇವಕರನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಈ ದಿವಸ ಕರ್ತನೆ, ನಮ್ಮ ಪ್ರಾರ್ಥನೆಯೊಂದಿಗೆ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ನೀವು ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮನ್ನು ಬೇಡುತ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರೋ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ನಾವು ನಿಮ್ಮಲ್ಲಿ ಬೇಡುತ್ತೇವೆ ಕರ್ತನೆ, ನಮ್ಮ ಭಾರತ ದೇಶಕ್ಕೆ, ಕರ್ನಾಟಕ ರಾಜ್ಯಕ್ಕೆ, ಕೊಪ್ಪಳ ಜಿಲ್ಲೆಗೆ ಸ್ವಾಮಿ ಮಳೆಯನ್ನು ನೀವು ದಯಪಾಲಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡುತ್ತೇವೆ ಸ್ವಾಮಿ. ಕರ್ತನೆ, ಇಲ್ಲಿವರೆಗೂ ಸ್ವಾಮಿ ಮುಂಗಾರು ಮಳೆ ಇನ್ನೂ ಬಂದಿಲ್ಲ ಸ್ವಾಮಿ. ಹಾಗಾಗಿ ನೀವು ಮುಂಗಾರು ಮಳೆಯನ್ನು ನೀವು ದಯಪಾಲಿಸಬೇಕೆಂಬುದಾಗಿ ಬೇಡುತ್ತೇವೆ ಕರ್ತನೆ. ಅನೇಕ ರೈತರು ಕರ್ತನೆ ಹೊಲವನ್ನು ಹಸನು ಮಾಡಿಟ್ಟುಕೊಂಡು ಬಿತ್ತನೆ ಕಾರ್ಯಕ್ಕಾಗಿ ಅವರು ಎದುರು ನೋಡ್ತಿದ್ದಾರೆ ಸ್ವಾಮಿ. ನೀವು ಮಳೆಯನ್ನು ದಯಪಾಲಿಸಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡುತ್ತೇವೆ ಸ್ವಾಮಿ. ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ನೀವು ಸುಭಿಕ್ಷೆಯನ್ನು ದಯಪಾಲಿಸಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡುತ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ ಮಾಡುತ್ತಾ, ನೀವು ನಮಗೋಸ್ಕರವಾಗಿ ಲೋಕಕ್ಕೆ ಬಂದು ಸತ್ತು ಉಣ್ಣಲ್ಪಟ್ಟು ತಿರುಗಿ ಮೃತ್ಯುಂಜಯನಾಗೆದ್ದು ಬಂದಿರತಕ್ಕಂಥ ನಜರೇತನ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ಆಮೇಲೆ